ಮತ್ತೆ ಫೇಡ್ ಆಗಿಬಿಡುತ್ತೆ. ಸೊ ಗೆಟ್ ಟುಗೆದರ್ ಮಾಡಿದ್ವಿ, ಅದು ಕೋಟಿಗಟ್ಟಲೆ ಬರ್ತಿದೆ. ನೆಕ್ಸ್ಟ್ ಜನ್ರೇಷನ್ ಇಲ್ಲ, ಪೇಂಟಿಂಗು ಹೇಳಿ ಬರೆಸ್ಕೊಂಡ್ರು. ಅರವತ್ತೆಂಟರಲ್ಲಿ ಮಾಡಿದ್ದು. ನೀವು ಮಾಡಿದ್ದ 68ರಲ್ಲಿ ಗಾಂಧೀಜಿ ಶತಮಾನೋತ್ಸವ ನಡೀತು. ಆಗ ನಿಮಗೆ 68 ಅಂದರೆ 43 ಮೈನಸ್ 68 ಅಂದರೆ 3 40 43 68 25 ವರ್ಷದಲ್ಲಿ ಮಾಡಿದೆ. 63 ಅಂದರೆ 25 ವರ್ಷ 26 ವರ್ಷ ಅಷ್ಟೇ. ಆವಾಗ ಈ ಬೇಸಿಕ್ ಏನು ಗೊತ್ತಾಯಿತು, ರಟ್ಟು ಕಾರ್ಡ್ಬೋರ್ಡಲ್ಲಿ ಮಾಡಿದೆ. ಕಾರ್ಡ್ಬೋರ್ಡ್ ಮೇಲೆ ಒಪೆಕ್ ಕಲರು ಬಾಟ್ಲು, ಈ ಕಲರ್ಗೆ ಸ್ವಲ್ಪ ಫೆವಿಕಾಲ್ ಮಿಕ್ಸ್ ಮಾಡಿದ್ದೆ. ನೋಡು 68ರದ್ದು ಈಗಲೂ ಕೂಡ ಹೇಗಿದೆ, ಅಂಟಿಕೊಂಡಿದೆ. ರಫ್ನೆಸ್ ಟೆಕ್ಸ್ಚರ್ ಬರಬೇಕು ಅಂತ ಹೇಳಿ ಸ್ವಲ್ಪ ಫೆವಿಕಲ್ ಹಾಕ್ಕೊಂಡಿದ್ದು ಮತ್ತೆ ಫೇಡ್ ಆಗಿಬಿಡುತ್ತೆ. ಸೊ ಇದಿರೋದ್ರದ್ದು ಹಾಗೇ ಇದೆ. ನೀವು ಮಹಾತ್ಮ ಗಾಂಧಿಯವರು ನೀವು ಭೇಟಿಯಾಗಿಲ್ಲ ನೀವಿರೋ. ಇದು ನಿಮ್ಮ ಮೊದಲನ ಮಗನ ಇರು ಮೊಮ್ಮಕ್ಕಳು ಇಬ್ಬರು ಮಕ್ಕಳು. ಮಗ ಮುಂದೆ ಮದುವೆ ಆಗಿದ್ದು ಮೊಮ್ಮಗಳು. ಇದು ನಿಮ್ಮ ಮಕ್ಕಳು. ನಿಮ್ಮ ಮಕ್ಕಳ 2 ಗಂಡು ಮಗ, ಮಧ್ಯ ಇದ್ದರು ಬೇರೆ ಕಜಿನ್ಸ್, ಸಣ್ಣ ಇದು 3. ಅದು ಬೇರೆ ಇದೆಲ್ಲ ಮಕ್ಕಳು. ಮಗಳು ಅದು ಬೇರೆ ಅವ್ರದ್ದು. ಇಲ್ಲಿದ್ದಾರೆ ನಮ್ಮ 4 ಜನ ಮೊಮ್ಮಕ್ಕಳು. ಮೇಲೆ ಮೊಮ್ಮಗಳು. ಈ ಸೈಡಲ್ಲಿ ಇಬ್ಬರೂ ಕೂಡ ನಮ್ಮ ಮಗಳ ಮಕ್ಕಳು. ಹಾಕ್ತೀನಿ ನಿಮಗೆ. ಗ್ರೂಪ್ದು ಬಹಳ ದೊಡ್ಡ ಕುಟುಂಬ. ಇದೆಲ್ಲ ಇಲ್ಲಿ ಸಹ ಇದು ನಿಮ್ಮ ಎಲ್ಲ ಮೊಮ್ಮಕ್ಕಳು. ಇದು 2ನೇ ಮಗ. ನೀವು ನಿನ್ನೆ ಒಂದು ಹಾಕಿದ್ರಿ ಫೇಸ್ಬುಕ್ಕಲ್ಲಿ, ಅಷ್ಟು ವರ್ಷ ನಂತರ ಇಷ್ಟೊಂದು ಹಾಕಿದ್ರಿ. ನನ್ನ ಹತ್ರ ಇದೆ ಸಾವಿರಾರು. ನಮ್ಮ ಮಿಸ್ಸಸ್ ಹೇಳ್ತಾರೆ, ಯಾಕೆ ಹಾಕ್ತೀರಿ? ನೀವೇನು ಹೇಳ್ತೀರಿ? ನಿಮ್ಮ ಯಜಮಾನರ ಬಗ್ಗೆ ನೀವೇನು ಹೇಳ್ತೀರಿ? ತಗಲುತ್ತೆ, ಯಾಕೆ ಹಾಕ್ತೀರಿ ಅಂತಾರೆ. ನಿಮ್ಮ ಯಜಮಾನರ ಬಗ್ಗೆ ಏನು ಹೇಳ್ತೀರಿ? ಏನಾರು ಹೇಳಲಿಕ್ಕಿದೆಯಾ? ಯಜಮಾನರ ಬಗ್ಗೆ ಏನು ಹೇಳಲಿಕ್ಕಿದೆಯಾ? ನಿಮ್ಮ ಚಿತ್ರದ ಗುಟ್ಟು, ಸೌಂದರ್ಯದ ಗುಟ್ಟು ನೀವು ಅಂತ ಹೇಳ್ತಾರೆ ಅವರು. ನಿಮಗೆ ಬೆಂಗಳೂರಲ್ಲಿ ಈಗ ನೀವು ಬಂದು ಎಷ್ಟು ವರ್ಷ ಆಯ್ತು? 50 ವರ್ಷ? 58 ಅಂದರೆ ಎಷ್ಟು ವರ್ಷ? 58ರಲ್ಲಿ ಅಂದ್ರೆ ಹಬ್ಬ. ಆಗಿನ ಬೆಂಗಳೂರು ಈಗಿನ ಬೆಂಗಳೂರು ಹೇಗೆ ಅಂತ? ಅಯ್ಯೋ, ಆವಾಗ ನಾನು ನಮ್ಮ ಮನೆಯಿಂದ ಕಂಟೋನ್ಮೆಂಟಿಂದ ಗಾಂಧಿ ಬಜಾರ್ಗೆ, ಗಾಂಧಿ ನಗರಕ್ಕೆ ಕೆಲಸಕ್ಕೆ ನಡ್ಕೊಂಡು ಹೋಗ್ತಿದ್ದೆ. ಕಬ್ಬನ್ ಪಾರ್ಕ್ ಒಳಗಿಂದ ಎಷ್ಟು ಆರಾಮಾಗಿತ್ತು ಗೊತ್ತಾ. ನಿಮ್ಮ ಮಕ್ಕಳು ಯಾವ ಸ್ಕೂಲಿಗೆ ಓದೋದು? 2 ಜನ ಅಲ್ಲಿ ನಮ್ಮ ಮನೆ ಹತ್ರ, ಅಲ್ಲಿ ಮಿಡ್ಲ್ ಸ್ಕೂಲೆಲ್ಲ ನಮ್ಮ ಮನೆ ಹತ್ರ ಕಂಟೋನ್ಮೆಂಟಲ್ಲಿ. ಆಮೇಲೆ ಹೈಸ್ಕೂಲು ಸೆಂಟ್ ಜೋಸಫ್, ಇಬ್ಬರು ಗಂಡು ಮಕ್ಕಳು. ಸೈಂಟ್ ಜೋಸಫಲ್ಲಿ ಸಹನಾದು ವಿಜಯ ಕಾಲೇಜು, ಆರ್ ವಿ ವುಮೆನ್ಸ್ ಕಾಲೇಜು, ಆಮೇಲೆ BMS. ರೋಹಿತ್ತು BCom ಮಾಡಿದ್ದು ಆರ್ ವಿ ಕಾಲೇಜು. ಆದರೂ ನಾನು ತುಂಬ ನೋಡಿದ್ದೆ ಆಗ ಎಲ್ಲ ಕಡೆ ತಮಿಳು ಮಲಯ ಎಲ್ಲ ಇತ್ತು. ಈಗ ಕನ್ನಡ ಕೇಳ್ತದೆ ಜನರು. ಕನ್ನಡದ ಬಳಕೆ ನನಗೆ ವೈಯಕ್ತಿಕವಾಗಿ ಮೊದಲೆಲ್ಲ ಕಂಟೋನ್ಮೆಂಟ್ MG ರೋಡಿಗೆ ಹೋದರೆ ಬರೇ ತಮಿಳು ಇಂಗ್ಲೀಷು ಇತ್ತು.
ಈಗ ತುಂಬ ಜನ ಕನ್ನಡವನ್ನು ಮಾತಾಡ್ತಾರೆ. ಮೊದಲಿಗಿಂತ ಹೆಚ್ಚಾಯ್ತು. ನೋಡ್ತೀನಲ್ಲ ಇಲ್ಲೇ ಕೆಲಸದಿಂದ ಕಾಫಿ ಕುಡಿಲಿಕ್ಕೆ ಟಿಫನ್ಗೆ ಕಾಫಿ ಟೈಮಲ್ಲಿ ಹೀಗೆ ಹೋಗ್ತಾರೆ ಬರ್ತಾರೆ ಅವರೆಲ್ಲ ಇದ್ರ ಜನ ಜಾಸ್ತಿ ಅವರೆಲ್ಲ ಮಾತಾಡೋಕೆ ಏನೋ ಬರೋ ಅದನ್ನು ಮೊದಲು ಕೇಳ್ತಿರ್ಲಿಲ್ಲ. ನಾವೆಲ್ಲ ಈ MG ರೋಡಿಗೆಲ್ಲ ಹೋದ್ರೆ ಇಂಗ್ಲೀಷು ತಮಿಳು ಈಗ ಕನ್ನಡದ ಬೆಳಕೆ ಹೆಚ್ಚಾಗಿದೆ. ಅದೊಂದು ಪಾಸಿಟಿವ್ ಬೆಳವಣಿಗೆ ಅಂತಲೇ ಹೇಳ್ಬೋದಲ್ವ. ಬನ್ನಿ ಎಲ್ಲ ನೋಡಿ ವಾಸನೆ ಬರ್ತಾ ಇದೆ. ಇದು ಬಿಸಿಲು ಅಲ್ಲ, ಬಿಸಿಲಲ್ಲ, ಮಳೆಗಾಲದ ಪ್ರಥಮ ಮಳೆಗೆ ಬಂದ ಮಣ್ಣಿನ ವಾಸನೆ ಬರೋ ಚಾನ್ಸ ಇಲ್ಲ. ಮಣ್ಣೇ ಇಲ್ಲ, ಸಿಮೆಂಟ್ ವಾಸನೆ. ನೋಡಿ ಈಗ ಎರಡೂ ಕಾಲು ಹೀಗೆ ಇಡ್ತಾ ಇದ್ದೀನಿ. ಮೊದಲು ಆಗ್ತಿರ್ಲಿಲ್ಲ. ಇದು ಇದಾದ್ಮೇಲೆ ಹಾಕಿದ ಆಪರೇಷನ್ ಆದಮೇಲೆ ಭಾಳ ಇಂಪ್ರೂವ್ ಆಗಿದೆ ಕಾಲು. ನೀರು ರಿಪ್ಲೇಸ್ಮೆಂಟ್ ಇಲ್ಲಿ ಬೆಂಗಳೂರಲ್ಲೇ ಮಾಡಿದ್ರಾ? ಹೌದೌದು. ಅಪೋಲೋ ಮನ್ನೇರ್ಘಟ್ಟ ರೋಡ್ ಅಪೋಲೋ. ನಿಮಗೆ ಅಮೇರಿಕಾದಲ್ಲಿ ಇರ್ಲಿಕ್ಕೆ ಇಷ್ಟವಾ ಬೆಂಗಳೂರು ಇಷ್ಟವಾ? ಬೆಂಗಳೂರು ಬಿಟ್ಟರೆ ಎಲ್ಲಿ ನಾವು ಹೊರಗೆ ಬಾಕ್ಲಿಗೆ ಹೋದ್ರೆ ಆಟೋ ಸಿಗುತ್ತೆ. ಅಲ್ಲಿ ಸಿಗುತ್ತೆ. ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ನೀವು ಡಾಕ್ಟರ್. ಇದು ಗಾಡಿ ನಮ್ಮ ಕಾರ್ ಇಲ್ಲದೆ ಹೋದರೆ ಪಬ್ಲಿಕ್ ಇದೇ ಇಲ್ಲ, ಕನ್ವೀನಿಯನ್ಸು. ಬಸ್ಗಳಿಲ್ಲ. ಆಮೇಲೆ ಟ್ಯಾಕ್ಸಿ ಕರಿಬೇಕು. ಅಲ್ಲಿಂದ ಟ್ರೈನ್ಗೆ ಹೋಗ್ಬೇಕು, ಇಲ್ಲ ಬಸ್ಸಿಂದ ಬಸ್ ಸ್ಟೇಷನ್ಗೆ ಹೋಗ್ಬೇಕು. ಇದು ನಿಮ್ಮ ಪೇಂಟಿಂಗ್. ಇಲ್ಲೊಂದು ಪೇಂಟಿಂಗ್ ಇದೆ, ಇದು ನಿಮ್ದು? ನನ್ನ ಮಗ ಮಾಡಿದ್ದೆ. ಮಗನೂ ಇಷ್ಟು ಚೆನ್ನಾಗಿ ಮಾಡ್ತಾರೆ. ಸಂತೋಷ್ ಮಾಡಿದ್ದೆ. ಮಾಡಿ ಚೆನ್ನಾಗಿ ಮಾಡಿದೆ. ಇದು ನಿಮ್ಮ ಮಗನೇ. ಇದು ಆ್ಯಕ್ಚುಲಿ ಗಾಂಧಿ ಪೇಂಟಿಂಗ್ಗಳಲ್ಲಿ ನನಗೆ ಇಷ್ಟ ಆಗಿದ್ದು. ಇದು ಸಹ ಕಾರ್ಡ್ಬೋರ್ಡ್ ಅಡಿಯಲ್ಲಿ ಮಾಡಿದ್ದೆ. ರಟ್ ಬ್ರೌನ್ ರಟ್ಟ. ಬ್ರೌನ್ ರಟ್. ಆಮೇಲೆ ನೋಡಿ ಇದು ಇವೆಲ್ಲ ನೋಡಿ ಇದುವರೆಗೂ ಫೇಡ್ ಆಗಿಲ್ಲ. ಹೈಲೈಟ್ಸ್ ಹಾಕಿದ್ದೀನಿ. 68ನೇ ಇಸ್ವಿಯಲ್ಲಿ ಮಾಡಿದ್ದ. ಈಗಲೂ ಹಾಗೆ ಇದೆ, ಫ್ರೆಶ್ನೆಸ್ ಇದೆ. ಇದು ನೋಡಿ, ಇದು ಡ್ರಾಯಿಂಗ್ ಇದು ಆಗಲೇ ಡಲ್ ಆಗಿದೆ ಕಲರ್. ಕೆಳಗಡೆ ಒಂದಿತ್ತು, ಇದೊಂದು ಅದು ನಮ್ಮ ಕುಟುಂಬದ ಫೋಟೋ. ಬಳಗ ಅಂದ್ರಲ್ಲ, ಬಳಗ ಗೊತ್ತಾಗುತ್ತೆ ನೋಡಿ. ಇದು ಇಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ತೆಗೆದಿದ್ದು. ಪ್ರೆಸ್ ಕ್ಲಬ್ಬಲ್ಲಿ ನನ್ನ ದೊಡ್ಡ ಮಗಂದು ಬರ್ತ್ಡೇ ದಿವಸ ಒಂದು ಗೆಟ್ ಟುಗೆದರ್ ಮಾಡಿದ್ವಿ. ಮಧ್ಯ ನಾವಿಬ್ಬರು ಕೂತಿದ್ವಿ. ಮಿಸಸ್ ಅಕ್ಕಂದರು, ಇವರಲ್ಲ ತಂಗಿ ಅಕ್ಕಂದರು, ಇವರು ಅಕ್ಕ ತಂಗಿ ಎಲ್ಲ ಬಂದು ಬಳಗ ನನಗೆ. ಸುಮಾರು ಒಂದು 80 ಜನ ಇದ್ದಾರೆ. ಒಂದು 25 ಜನ ಹೊರಟೋಗಿದ್ದಾರೆ. ಇದು ರಾಜ ಮರ್ಯಾದೆ. ಇದಕ್ಕೆ ಕೆಳಗೆ ಬಂದು ಮಾತಾಡಿಸ್ತಲ್ಲ. ಇದು ಗಂಡು. ಇದು ಗಂಡು ಆರಾಮಾಗಿ ಸುತ್ಕೊಂಡು ಬರುತ್ತೆ. ಸುಸ್ತಾದ ತಕ್ಷಣ ಅಜ್ಜನ ಬೆಡ್ಡು ಇಲ್ಲ ಅಜ್ಜಿ ಬೆಡ್ಡು. ಮಿಕ್ಕಿದ್ದು ಇದ್ರದ್ದೆಲ್ಲ ನಿಮಗೆ ಹಾಕ್ತೀನಿ. ಮತ್ತು ಇದು ನಿಮ್ಮ ಜಿ ನಾರಾಯಣ ರಾಯರು. ಇಲ್ಲ, ಅದು ನೋಡಿ ನಿಮ್ಮ ತಂದೆ ಫೋಟೋ ಬೆಳಕೆ. ಅವರು ನಿಮ್ಮನ್ನು ಮೊದಲೇ ನಿಮ್ಮ ಎಲ್ಲ ಪ್ರೆಸ್ ಕಟ್ಟಿಂಗನ್ನೆಲ್ಲ ಅವರೇ ಸಂಗ್ರಹ ಇಟ್ಟಿದ್ದ. ಅವರಲ್ಲಿ ಇತ್ತು ಅನ್ನೋದಕ್ಕೆ ಅವರು ಇದು ಜಯರಾಮನ ರಾಮ ಜಯರಾಮ ಅದು
ಕೋಟಿಗಟ್ಟಲೆ ಬರೆದಿದ್ದಾರೆ. ಬರ್ದಿದ್ದಾರೆ. ಆಮೇಲೆ ಕ್ರಿಯೇಟಿವಿಟಿ, ಅವರದ್ದು ಬರಿಬೇಕಾದ್ರೆ ಹನುಮಂತ, ರಾಮ ಈ ಥರದ ಕಾಂಬಿನೇಷನ್ಗಳು ಅದನ್ನು ಬರೆದು ಅದ್ರ ಮೇಲೆ ರಾಮನಾಮ ಬರೆದು ಅದರದ್ದಲ್ಲೇ ಚಿತ್ರಗಳು ಬರೋದು. ಅವರು ಚಿತ್ರ ಬರೀತಿದ್ರು, ಇವರು ಚಿತ್ರಗಾರರೇ. ಸ್ವಲ್ಪ ಇತ್ತವ್ರಿಗೆ. ಹೌದಾ? ಇದು ನಿಮಗೆ ನಾ ಮಾಡಿದ್ದಲ್ಲ, ಬೇರೆಯವ್ರು ಮಾಡಿದ್ದು ಕೊಟ್ಟದ್ದು. ಇದು ಫಸ್ಟು 30-40 ಸೈಟ್ ಅದು ತಗೊಂಡು ಮೊದಲು ಕೆಳಗೆ ಕಟ್ಟಿದೆ. 84. ಇದು ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್? ಕಟ್ಟಿ ಎಷ್ಟು ವರ್ಷ ಆಯ್ತು? 84 ಕಟ್ಟಿದ್ದು. 26 ವರ್ಷ ಮೇಲೆ. ಇಬ್ಬರು ಮಕ್ಕಳು ಮದುವೆ ಆದಮೇಲೆ 2ನೇ ಮಗನ ಮದುವೆ ಟೈಮಲ್ಲಿ ಇದನ್ನು. ಸೊ ದೊಡ್ಡ ಮಗನಿಗೆ ಮೇಲೆ, 2ನೇ ಮಗನಿಗೆ ಕೆಳಗಡೆ ಗಿಫ್ಟೆಡ್ ಮಾಡಿಬಿಟ್ಟಿದ್ವಿ. ಈಗ ನನ್ನ ಹೆಸರಲ್ಲಿ ಆಸ್ತಿನೂ ಇಲ್ಲ, ಕಾರಿದೆ ಮಗಂದು, ಮನೆ ಇದೆ ಅದು ಮಗಂದು. ನೀವು ಡ್ರೈವ್ ಮಾಡ್ತೀರಾ ಕಾರ್? ಮಾಡೇ ಇಲ್ಲ. ಕಾರ್ ಮಾಡಿಲ್ಲ. ಸ್ಕೂಟ್ರ್ ಓಡ್ತಿದ್ದೆ. ಬಟ್ ಅದು ಹೆಂಗೆ ಗೊತ್ತಾ, ಇಲ್ಲಿಂದ ಹೊರಟು ಯೋಚನೆ ಮಾಡ್ಕೊಂಡು ಹೊರಟ್ರೆ ಆಫೀಸ್ಗೆ ಹೋಗೋ ಬದಲು ಯೂನಿಯನ್ ಆಫೀಸ್ಗೆ ಕೆಳಗಡೋರು ಪತ್ರಕರ್ತರ ಸಂಘದ ಆಫೀಸ್ಗೆ ಹೋಗ್ಬಿಡ್ತೀವಿ. ಅಲ್ಲಿ ಹೋಗ್ಬೇಕಾದ್ರೆ ಆಫೀಸ್ಗೆ ಹೋಗ್ಬಿಡ್ತೀವಿ. ಎಲ್ಲೋ ನಿಮ್ಮನ್ನು ಪತ್ರಕರ್ತರು ತುಂಬ ನೆನಪಿಸ್ಕೊಳ್ತಾರೆ ಮನೆಯನ್ನು. ಎಲ್ಲರೂ ಥ್ಯಾಂಕ್ಲೆಸ್ ಜಾಬ್ಸೇ ಇರ್ಬೋದು. ಓಕೆ. ಜೀವಾಳ ಇಲ್ಲಿ, ಜೀವಾಳ ಅಲ್ಲಿ ನಾನು ಇರೋವರೆಗೂ ನನ್ನ ತೊಂದರೆ ಇರಲಿಲ್ಲ. ಬೇರೆಯವರೆಲ್ಲ ಭಾಳ ಬೇಸರ ಆಯಿತು. ಅಮೇರಿಕಾದಲ್ಲಿ ಅಮೇರಿಕಾ ಭಾಳ ಬೋರ್ ಹೊಡೀತು ಅಂತ. ನಂಗೆ ಹಂಗಲ್ಲ. ನಾ 6 ತಿಂಗಳು ಇರ್ತೇನೆ ಅಂದರೆ 6 ತಿಂಗಳು ಪ್ರೋಗ್ರಾಮೇ ಮೊದಲೇ ಫಿಕ್ಸ್ ಮಾಡ್ತಾರೆ. ಯಾಕಂದರೆ ಜನರಿಗೆ ನಾನು ಯಾರು ಅಂತ ಗೊತ್ತಿತ್ತು. ಕನ್ನಡ ಸಂಘಗಳಿದ್ವು ಅಲ್ಲಿ. ಅವರ ತನ್ನತನ ಮತ್ತು ಕನ್ನಡ ಭಾಷೆ, ಸಂಸ್ಕೃತಿ 3 ಉಳಿಸ್ಕೊಳ್ಳೋದಕ್ಕೆ ಚಟುವಟಿಕೆಗಳು ನಿರಂತರವಾಗಿ ನಡೆಸ್ತಾರೆ. ವಾರಕ್ಕೊಂದು, ತಿಂಗಳಿಗೊಂದು ಗೆಟ್ ಟುಗೆದರ್ ಮಾಡ್ತಾರೆ. ಸತ್ಯನಾರಾಯಣ ಪೂಜೆನೋ, ಮತ್ತೊಂದು ಯಾರ್ದೋ ಸ್ಪೀಚು, ಯಾರ್ದೋ ಡೆಮಾನ್ಸ್ಟ್ರೇಷನ್ನು, ಮತ್ತೊಂದು ಕಂಟಿನ್ಯೂಸ್ ಆಗಿ. ಅಂದರೆ ಅಲ್ಲಿ ಬಂದಾಗ ಕನ್ನಡದಲ್ಲಿ ಮಾತಾಡಬೇಕು ದೊಡ್ಡವರು. ಸೊ ಮಕ್ಕಳಿಗೆ ಕಿವಿ ಮೇಲೆ ಬೀಳು. ನಿಮ್ಮ ಮಕ್ಕಳು ಕನ್ನಡ ಎಲ್ಲ ಚೆನ್ನಾಗಿ ಕನ್ನಡ ಬರೀತಾರೆ, ಓದ್ತಾರೆ ಎಲ್ಲ. ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನ್ ಇಲ್ಲ. ನಮ್ಮ ಅವರಿಬ್ಬರು ಮಕ್ಕಳಿಗಿಲ್ಲ. ಯಾರೋ ಮಗಳ ಮಕ್ಕಳಿಗೆ ಅವ್ರಿಗೆ ಬೇಗ ಆದರೆ ಮರಾಠಿಯಲ್ಲೇ ಮೊಮ್ಮಕ್ಕಳಿಗೆ ನಾವು ಮೊದಲಿಂದಲೂ ಮರಾಠಿ. ಗ್ರ್ಯಾಂಡ್ ಪಾ ಅನ್ನಲ್ಲ, ಮತ್ತೊಂದಲ್ಲ, ಮಮ್ಮಿ ಡ್ಯಾಡಿ ಅನ್ನಲ್ಲ, ಅಮ್ಮ ದಾದ ಅಂತಾರೆ, ಅಜ್ಜಿ ಅಂತ ಅಷ್ಟೇ. ಅದನ್ನೇ ಕಲಿಸಿದ್ವಿ. ದೊಡ್ಡ ಶೀಟ್ ಇದೆ, ದೊಡ್ಡ ಶೀಟ್. ನಿಮ್ಮ ವಂಶಾವಳಿ ಆವಾಗಿಂದ ಸಿಕ್ಕಿದೆ ಸಣ್ಣ. ಅಲ್ಲ, ಅದರಲ್ಲೇ ಇದೆ, ಅದರಲ್ಲೇ ಅಷ್ಟರಲ್ಲೇ ಇದೆ. ಇವರ ಮಕ್ಕಳು ಮಲ್ಕಾಜಿರಾವ್, ಅವ್ರ ಮಕ್ಕಳು ಖಂಡೇರಾವ್. ಅವರ ಮಕ್ಕಳಲ್ಲಿ ಇಷ್ಟು ಜನ ಮಹಾದೇವರಾವ್ ಪಿಲ್ಲರ್ಜಿ. ಅದಲ್ಲ, ಇನ್ನೊಂದು ಇಲ್ಲೇ ಇದೆ, ಇದು ಬೇಕಿದೆ. ಅದಾ ನಮ್ಮ ಅಜ್ಜ ಪಿಲ್ಲರ್ಜಿರಾವ್. ಇನ್ನೊಬ್ಬರು ಅಂದ್ರಲ್ಲ, ಅವ್ರ ಅಣ್ಣ ಮಹಾದೇವರಾವ್. ಪಿಲ್ಲಾರ್ಜಿರಾವ್ ಅಕ್ಕ ತಂಗಿರೋ. ಸೊ ಈ ಪಿಲ್ಲಾರ್ಜಿರಾವ್ ಮಕ್ಕಳು. ಪತ್ನಿ ರೇಣುಬಾಯಿ ಅಂದರೆ ನಮ್ಮ ಅಜ್ಜಿ, ಮದರ್ ಇಂಡಿಯಾ ಅನ್ನಲ್ಲ. ಸೊ ನಮ್ಮ ತಂದೆ ಹ್ಯಾಂಡ್ ರೈಟಿಂಗ್ ಇದೆ. ನಂದು ನಿಮ್ಮದು ಖಂಡೋಜಿರಾವ್ ನಮ್ಮ ತಂದೆ. ಇದು ನಾರಾಯಣರಾವ್. ನೋಡಿದ್ರಲ್ಲ, ಅದು ಆಯಿತಾ.
ಇದು 5ನೇ ಜನ್ರೇಷನ್ ನಮ್ಮ ಅಜ್ಜ ಅಜ್ಜಿ ಅಲ್ಲ, ನಮ್ಮ ತಂದೆಯವರೆಲ್ಲ 5ನೇ ಜನ್ರೇಷನ್. ಅವರ ನಂತರ ನಮ್ಮದು ಇದು ಖಂಡೋಜಿರಾವ್ ನಮ್ಮ ತಂದೆ. ಸರಸ್ವತಿಬಾಯಿ ನಮ್ಮ ತಾಯಿ ಹೆಸರು, ಶಾಂತಾರಾಮ ಜಿ.ಕೆ. ಸತ್ಯ. 2ನೇ ಪತಿ ನೇತ್ರಾವತಿ ಬಾಯಿ, ಮಾಸ್ತರ್ ಮಗಳು ಅಮರ್ನಾಥ್, ಕುಮಾರಿ ಪ್ರಭಾಮಣಿ. ಈ ತಂಗಿನ ನಾನು ನೋಡಿಲ್ಲ. ಅವ್ರು ಅಲ್ಲೇ ಉಳಿಸ್ಕೊಂಡ್ಬಿಟ್ರು, ಹೋಗ್ಬಿಟ್ರು. ಸೊ ತವ್ರ ನಮ್ಮ ಮನೆಗೆ ಕಳ್ಸೋದಕ್ಕೆ ಯಾರಿದ್ದಾರೆ ಅಂತ ಕಳಿಸ್ಲಿಲ್ಲ, ಅವರೇ ಸಾಕಿದ್ರು. ಆಮೇಲೆ ಅವರು ಎಷ್ಟು ಸಿಟ್ಟಿತ್ತು ಅಂದರೆ ನನಗೂ ಅವ್ರು ಭೇಟಿ ಮಾಡೋಕ್ಕೂ ಕೊಡಲಿಲ್ಲ, ನಿಮ್ಮ ಸವಾಸನೇ ಬೇಡ ಅಂತ. ಇದು ನಮ್ಮ ಚಿಕ್ಕಪ್ಪ. ಮೈಸೂರು ಅನ್ಸೂಯಬಾಯಿ. ಇವರಿಗೆ ಮಗು ಹುಟ್ಟಿ ತೀರ್ಕೊಂಡು ಮತ್ತು ಮಕ್ಕಳಾಗಲಿಲ್ಲ. ಸೊ ನಾನೇ ಕೊನೆಯವರೆಗೂ ನಾನೇ ನೋಡ್ಕೊಂಡೆ. ಆಮೇಲೆ ಕೊನೆಗಾಲದಲ್ಲಿ ನಿಮ್ಮ ನಾರಾಯಣರಾವ್ ಅವರು ಈ ಮನೆಗೆ ಬಂದಾರೆ? ಇಲ್ಲ, ಇದ್ರು. ಅಯ್ಯೋ, ಇಬ್ಬರೂ ಕೂಡ ನಿಮ್ಮ ತಂದೆಯವರು ಬಂದಿದ್ದು. ತೀರ್ಕೊಂಡಿದ್ದು ಯಾವಾಗ ಹೇಳ? ನಮ್ಮ ಚಿಕ್ಕಪ್ಪ ತೀರ್ಕೊಂಡಿದ್ದ ಡಿಸೆಂಬರ್. ಯಾವುದು ವರ್ಷ? ರೋಹನ್ ಹುಟ್ಟಿದ್ದಲ್ಲ 2000. ಓಹ್, ರೋಹನ್ ಮಗು ಬಂದು 2001. 2000 ಡಿಸೆಂಬರ್. 2000 ಡಿಸೆಂಬರ್. ಹುಣ್ಣಿಮೆ ಆಗಿ 3 ದಿವಸ ಇದ್ದುದು. ಇಷ್ಟು ಡೀಟೇಲ್ಸ್ ಸಾಮಾನ್ಯವಾಗಿ ಸಿಗೋಲ್ಲ. ಇದು ನಿಮ್ಮ ಅದೇ ಅಲ್ಲಿ ಇದ್ದದ್ದು ಇದು. ಅದು ಒಂದೊಂದು ಪೇಜ್ ಒಂದೊಂದು ಮನೆಗೆ ಸಪ್ರೇಟ್ ಮಾಡಿದ್ದೀನಿ. ಇದು ಒಂದೇ ಬಿಡುತ್ತೆ. ಸಣ್ಣ ಖಂಡೋಜಿರಾವ್ ಮಗ ಮಲ್ಕಾಜಪ್ಪನ ಮಕ್ಕಳು, ಈ ಖಂಡೋಜಿರಾವ್ ಮಕ್ಕಳು ನಮ್ಮವರು. ಯಾರು? ಮಲ್ಲಾರಿರಾವ್. ಮಲ್ಲಾರಿರಾವ್ ಮಕ್ಕಳು ಮಹಾದೇವಪ್ಪ ಪಿಲ್ಲಾರ್ಜಿರಾವ್, ನಮ್ಮ ಅಜ್ಜಂದರು. ಇದು ಅಜ್ಜಿ ಅಂದರು. ಇವರಲ್ಲಿ ಯಾರೂ ಆರ್ಟಿಸ್ಟ್ ಇಲ್ಲ? ಇಲ್ಲ, ಯಾರೂ ಇಲ್ಲ. ಇವರ ಮಕ್ಕಳು 5 ಜನ. ಇದರಲ್ಲಿ ನಮ್ಮ ತಂದೆಯವ್ರ ಮಕ್ಕಳು ಶಾಂತಾರಾಮ್, ಜಿ.ಕೆ. ಸತ್ಯ, ಚಂದ್ರನಾಥ, ಪ್ರಭಾಮಣಿ. ಇವರು ಮಕ್ಕಳು ಇವರಿಬ್ಬರು ಮದುವೆ. ಇವ್ರ ಮದುವೆನೂ ಮಾಡಿದೆ, ಇವರಿಬ್ಬರು ಮದುವೆನೂ ನಾನೇ ಮಾಡಿದ್ದೆ. ನನ್ನ ಮದುವೆ ನಾನೇ ಮಾಡಿಕೊಂಡೆ. ಆಮೇಲೆ ಇವ್ರ 3 ಮದುವೆನೂ ಮಾಡಿದೆ. ಈಗ ಮೊಮ್ಮಗನ ಮದುವೆನೂ ಆಯಿತು. ಈಗ ಇವಳ ಮದುವೆ ಮುಂದಿನ ವರ್ಷ. ಈಗ ಇವರಿಬ್ಬರು ಅಮೇರಿಕಾದಲ್ಲಿದ್ದಾರೆ ಅಲ್ಲ? ಇವರು ಸಂತೋಷು, ಗೀತಾ ಮಗ ಮತ್ತು ಸೊಸೆ. ಇದು ಅಂಕಿತ್ ಮೊಮ್ಮಗ. ಹೌದು, ಇವರಿರೋದು ಅಮೇರಿಕಾದಲ್ಲಿ. ಮೂವರು ಇವರಿಬ್ಬರು ಇರೋದು ಮನಿಲಾದ ಫಿಲಿಪೈನ್ಸ್. ಭಾವನ ಮೊಮ್ಮಗಳು ಇರೋದು ಸ್ಕಾಟ್ಲ್ಯಾಂಡ್. ಅವಳಿಗೆ ಎಷ್ಟು ವರ್ಷ ಈಗ? ಬಂದು ಹೋಗಿದ್ಲು, 6 ತಿಂಗಳಿಂದ. ಈ ಮದುವೆಗೆ ಇವನ ಮದುವೆಗೇನೆ ಬಂದು. ಮತ್ತು ಇವರು ಸಹನಾ ಸಾಯಿ ಬರ್ಡೆ. ಅವರಿಬ್ಬರು ರೋಹನ್, ರೋಮ ಮಕ್ಕಳು. ಎಲ್ಲಿದ್ದಾರೆ? ಅದರಲ್ಲಿ ಸಾಯಿ ಬರಲಿಲ್ಲ. ಇವ್ರು 3 ಮದುವೆಗೆ ಬಂದಿದ್ದರು. ಅವ್ರು ಎಲ್ಲಿದ್ದಾರೆ? ಇವರು ಅಮೇರಿಕಾ. ವಾರೆನ್ ಅಂದರೆ ಸೋಮರ್ಸೆಟ್ ಡಿಸ್ಟ್ರಿಕ್ಟು. ಇದು ನ್ಯೂ ಜೆರ್ಸಿ, ಅಮೇರಿಕವೇ ಸ್ಟೇಟ್. ಮೊದಲು ಇದರಲ್ಲಿ ಮನಾಟನ್ನಲ್ಲಿದ್ದರು. ಲಾಂಗ್ ಐಲ್ಯಾಂಡಲ್ಲಿ ಸ್ವಲ್ಪ ವರ್ಷ ಇದ್ದರು. ಅಂತೂ ಅಮೇರಿಕವನ್ನೆಲ್ಲ ಸುತ್ತಿದ್ದೀರಿ? ಕೆನಡಾ ಒಟ್ಟು 10 ವರ್ಷ. ಅವರು 10 ವರ್ಷ, ನಾನು 8 ವರ್ಷ ಅಮೇರಿಕಾದಲ್ಲಿ ಇದ್ದಿದ್ದು. ಬೇರೆ ಅಮೇರಿಕಾದಲ್ಲಿ 10 ವರ್ಷ 10 ವರ್ಷ ಇದ್ದಿದ್ದು. 2010ಕ್ಕೆ ಪರ್ಮನೆಂಟಾಗಿ ಬಂದ್ಬಿಟ್ರು. ನಾನು 2014 ತನಕ ಓದೆ ನಾನು. ಹೌದಾ? ಹೌದು, ಲಾಸ್ಟ್ 14. ಹಾಂ. ನಂದು ನೀವು ಆಮೇಲೆ ಮಧ್ಯ ಬರ್ತಿದ್ರಿ, ಹೋಗ್ತಿದ್ರಿ. ಹಾಂ, ಹಾಗಾಗಿ
ಗ್ರೀನ್ ಕಾರ್ಡ್ ಇದು ಮಾಡಬೇಕು ಅಂತ 14 ಕೆಲಸ ಮಾಡಿ ಅವಾಗ ಬಂದಿದ್ದು ನಾವು ವಾಪಸ್. ಈಗ ಪುನಃ ಸತಿ ಗ್ರೀನ್ ಕಾರ್ಡ್ ಅಪ್ಲೈ ಮಾಡ್ಬೋದಾ ನಿಮಗೆ? ಈಗ ಟ್ರಂಪ್ ಅದು ಅಂತಾರೆ ಅಷ್ಟಿಲ್ಲ, ಮೊದಲು ಹೆಲ್ತ್ ಅಲ್ಲ ಮಾಡಲ್ಲ ಅಲ್ವಾ, ಅದರಿಂದ ಚಂದ್ರನಾಥರ ಮಕ್ಕಳು ಸಹ ಅಮೇರಿಕಾದಲ್ಲಿದ್ದಾರಲ್ವ? ಒಬ್ಬನೇ ಮಗ, ಅಲ್ಲೇ ಇದ್ದಾರೆ. ಒಬ್ಬನೇ ಮಗ ಅಲ್ಲೇ ಇದ್ದಾರೆ. ಎಲ್ಲ ಆರ್ಟಿಸ್ಟ್ಗಳೆಲ್ಲ ಈ ರಾಸೂರಿ ಮಕ್ಕಳು ಇಂಗ್ಲೆಂಡಲ್ಲಿದ್ದಾರೆ. ಹಾಂ, ಮನೋಹರದ್ದು ಮದುವೆ ಆಗಿಲ್ಲ ಮಕ್ಕಳು, ಎಲ್ಲರೂ ಅಮೇರಿಕಾ. ಅವನು ಆಕಾಶ್ ಇಲ್ಲೇ ಇದ್ದಾನೆ. ಅದು 6 ತಿಂಗಳ ಮೇಲೆ ಈಗ ಇಲ್ಲ ಹಾಂ, ಅಮೆರಿಕಾದಲ್ಲಿ 5 ತಿಂಗಳು ಹಾಂ. ಗ್ರೀನ್ ಕಾರ್ಡ್ ಮಾಡಿದ್ರೆ ಹೆಚ್ಚು ಇರ್ಬೋದು, ಮಕ್ಕಳು ಚಿಕ್ಕವಿದ್ವಲ್ಲ ನೋಡ್ಕೊಳ್ಳೋಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಸೋಷಿಯಲ್ ಎಷ್ಟು ದಿವಸ ಇರ್ಬೋದು, ಸೋಷಿಯಲ್ ಕಾರ್ಡು ಸಿಗುತ್ತೆ. ಆಮೇಲೆ ಸಿಕ್ಕಾಗ ವಿ ಕ್ಯಾನ್ ಅರ್ನ್, ವಿ ಕ್ಯಾನ್ ವರ್ಕ್. ಅದಿಲ್ಲದೆ ಒಂದು ಪೈಸೆನೂ ದುಡಿಯೋವಾಗಿಲ್ಲ. ದುಡಿದ್ರೆ ಅರೆಸ್ಟ್ ಇಮಿಡಿಯೇಟ್. ಇಲ್ಲಿ ಇಲ್ದಾಗೆಲ್ಲ ಅಲ್ಲಿ ಭಾಳಷ್ಟು. ನಂದು 2 ಎಕ್ಸಿಬಿಷನ್ ನಡೆಯಿತು ಇಲ್ಲಿ ಅಮೇರಿಕಾದಲ್ಲಿ. ಅದೇ ಈ ಕನ್ನಡದ ಕಾರ್ಯಕ್ರಮದಲ್ಲಿ 3 ಪೇಂಟಿಂಗ್ ಹೋಗಿ, ಆಮೇಲೆ 2 ಪೇಂಟಿಂಗು ಹೇಳಿ ಬರೆಸ್ಕೊಂಡ್ರು. ಸಾಕು. ಅಲ್ಲಿ ಪೇಂಟಿಂಗ್ಸ್ ಎಲ್ಲ ಸೇಲ್ ಆಗಿತ್ತು. ಅದೇನು ನಮಗೆ ಇಂಟ್ರೆಸ್ಟ್ ಇರಬೇಕು, ಅದನ್ನು ಮಾಡಬೇಕು ಅದು ಹೇಗೆ ಏನು ಅಂತ ಗೊತ್ತಿಲ್ಲ. ಪುನಃ ನೀವು ಅಮೇರಿಕಕ್ಕೆ ಹೋಗ್ತೀರಾ? ಮನಿಲಕ್ಕೆ ಹೋಗ್ಬೇಕು ಅಂತಿದ್ದೀರಿ? ಆಮೇಲೆ ಮೋಸ್ಟ್ಲಿ ಈ ಜನವರಿಗೆ ಹೋಗ್ಬೇಕು. ಇಷ್ಟವರೆಗೆ ಹೋಗಿಲ್ಲ ಅಲ್ಲಿ ವೆದರು ಸ್ವಲ್ಪ ಸೆಕೆ ಜಾಸ್ತಿ, ಹೀಗಾಗಿ ನವಂಬರ್, ಡಿಸೆಂಬರ್, ಜನವರಿ 3 ತಿಂಗಳಲ್ಲಿ ಯಾವಾಗಾದರೂ ಹೋಗ್ಬೇಕು ಅಂತಿದೆ. ನೋಡೋಣ.